ನೋಡಿ, ಈ ವಿಷಯದಲ್ಲಿ ನಾನು ಮೊದಲಿಂದ ಕೂಡ ಹೇಳ್ತಾ ಇದ್ದೆ. ಇವತ್ತು ನಾಗೇಂದ್ರ ಏನು ಸಚಿವರಾಗಿದ್ದರು ಆ ಸಮಯದಲ್ಲಿ, ಅವರು ರಾಜಕೀಯವಾಗಿ ಅವ್ರನ್ನ ಬಲಿಪಶು ಮಾಡಿರುವಂಥ ಒಂದು ವಿಷಯ ಇದು. ಇದರಲ್ಲಿ ನೇರವಾಗಿ ಕಾಂಗ್ರೆಸ್ ಪಕ್ಷದ ನಾಯಕರು ಚುನಾವಣೆಗಳಿಗೋಸ್ಕರ ಇವತ್ತು ಕೇವಲ ಬಳ್ಳಾರಿ ಪಾರ್ಲಿಮೆಂಟ್ ಮಾತ್ರ ಅಲ್ಲ, ಇವತ್ತು ತುಕಾರಾಮ್ ಅವರು ಗೆದ್ದಿರುವಂಥದ್ದು ವಾಲ್ಮೀಕಿ ಹಗರಣದ ಅಮೌಂಟ್ ಅನ್ನೋದು, ಜೊತೆಗೆ ಇವತ್ತು ತೆಲಂಗಾಣ ಆಗಿರ್ಬೋದು, ಗೋವಾ ಆಗಿರ್ಬೋದು, ಈ ಎಲ್ಲ ರಾಜ್ಯಗಳಿಗೂ ಕೂಡ ಹಣ ಹೋಗಬೇಕು ಅಂತಂದರೆ ಕಾಂಗ್ರೆಸ್ ಪಕ್ಷದ ನಾಯಕರುಗಳು ಈ ವಿಷಯದಲ್ಲಿ ನಾಗೇಂದ್ರ ಅವರ ಒಂದು ಹೆಸರನ್ನು ಜಸ್ಟ್ ಮುಂದೆ ಇಟ್ಟು ಮಾಡಿರೋಂಥ ಒಂದು ವಿಷಯ ಅಂತೇಳಿ ನನಗೆ ಅನಿಸುತ್ತೆ. ಇದು CBI ಅವರ ಇನ್ವೆಸ್ಟಿಗೇಷನ್ ಆಗಲಿ ಅಥವಾ ED ಅವರಾಗಲಿ, ಯಾವುದೇ ಇನ್ವೆಸ್ಟಿಗೇಷನ್ ಆದರೂ ಕೂಡ ಸತ್ಯಾಂಶಗಳು ಹೊರಗಡೆ ಬರುತ್ತೆ. ಖಂಡಿತವಾಗ್ಲೂ ಕೂಡ ಇವತ್ತು ಫೈನಾನ್ಸ್ ಡಿಪಾರ್ಟ್ಮೆಂಟೇ ಅವರ ಕೈಯಲ್ಲಿತ್ತು. ಸೊ ಈ ವಿಷಯದಲ್ಲಿ ಕೇವಲ ಎಲ್ಲರೂ ನಾಗೇಂದ್ರ ಕಡೆ ಬೊಟ್ಟು ಮಾಡೋದು ಕರೆಕ್ಟ್ ಅಲ್ಲ. ಅದು ಇನ್ವೆಸ್ಟಿಗೇಷನ್ ಆದರೆ ಇದ್ರ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನೋದೆಲ್ಲ ಕೂಡ ಹೊರಗಡೆ ಬರುತ್ತೆ. ಸೊ ನಾನು ಇನ್ವೆಸ್ಟಿಗೇಷನ್ ಆಗಲಿ, ಅದು ಈ ಸಮಯದಲ್ಲಿ ನಾವು ಹೇಳೋದಕ್ಕಿಂತ ಕೂಡ ಇನ್ವೆಸ್ಟಿಗೇಷನ್ ಬಯಲು ಮಾಡುತ್ತೇವೆ. ಇವಾಗ ಎಲ್ಲ ಇಲಾಖೆಗಳಲ್ಲಿ ಕೂಡ ಪ್ರತಿಯೊಂದು ಇಲಾಖೆಯಲ್ಲಿ ಕೂಡ ಭ್ರಷ್ಟಾಚಾರ ದೊಡ್ಡ ಮಟ್ಟದಲ್ಲಿ ಬರ್ತಾ ಇರುವಂಥದ್ದು. ಅಧಿಕಾರಿಗಳು ಇವತ್ತು ಬೆಂಗಳೂರು ಪೊಲೀಸ್ ಕಮಿಷನರ್ ದಯಾನಂದ್ ಅವರು ಅವರ ಒಂದು ಪ್ರಾಮಾಣಿಕತೆ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿತ್ತು. ಅಂದರೆ 30 ವರ್ಷ ಸರ್ವೀಸಲ್ಲಿ ಒಂದು ದಿವಸ ಕೂಡ ಅವರು ರಜೆಯನ್ನು ಕೂಡ ತಗೊಳ್ದೇನೆ ಅವ್ರು ಯಾವ ರೀತಿ ನಡ್ಕೊಂಡ್ರು ಅನ್ನೋದನ್ನು ಇಡೀ ಜಗತ್ತೇ ನೋಡಿತ್ತು. ಆದರೆ ಇವತ್ತು RCB ಎಲ್ಲ ಕ್ರಿಕೆಟ್ ವಿಚಾರದಲ್ಲಿ ಇವತ್ತು ಅವರನ್ನು ಬಲಿಪಶು ಮಾಡಿದರು. ಇನ್ನೊಬ್ಬ ಪೊಲೀಸ್ ಅಧಿಕಾರಿ ನೇರವಾಗಿ ಅವರು ರಾಜೀನಾಮೆಯನ್ನೇ ಕೊಟ್ಟರು. ಸಾರ್ವಜನಿಕವಾಗಿ ಒಬ್ಬ ಪೊಲೀಸ್ ಅಧಿಕಾರಿ ಕಪಾಳ ಮೋಕ್ಷ ಮಾಡುವಂಥ ಸಂದರ್ಭದಲ್ಲಿ ಈ ರೀತಿ ಸರ್ಕಾರನೇ ತುಂಬ ಒಂದು ಗೊಂದಲಮಯವಾಗಿರುವಂಥ ಸರ್ಕಾರ ಆಗಿದೆ. ನಾನು ಅದ್ರ ಬಗ್ಗೆ ನಾನು ಇದು ಮಾತಾಡೋದು ಕರೆಕ್ಟ್ ಅಲ್ಲ. ಅಷ್ಟು ಅದು ಅವ್ರ ಪಕ್ಷಕ್ಕೆ ಸಂಬಂಧಪಟ್ಟ ವಿಚಾರ ಅಷ್ಟೇ. ಅವ್ರು ಏನೇ ಮಾತಾಡಿದ್ರು ಕೂಡ ಕಾಂಗ್ರೆಸ್ ಪಕ್ಷದ ಆಂತರಿಕ ವಿಚಾರಗಳು ಏನನ್ನೋದು ನನಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.